ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ DC. ಪಂಜಾಬದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಇವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಇವರು ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಗಲಿಲ್ಲ. ಗುರು ಇಲ್ಲಿ ಪ್ರಿಯಾಂಕ್ ಆಚಾರ್ಯ ಬೇಗನೆ ಹಾಫ್ ಸೆಂಚುರಿನ ಹೊಡೆದ್ರು. ಇಲ್ಲಿ ಸಿಂಗ್ ಅವರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್ ಒಂದೊಳ್ಳೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರೆ ಅವ್ರ ಜೊತೆ ಯಾರು ನಿಂತ್ಕೊಳ್ಳಿಲ್ಲ ಗುರು. ಇಲ್ಲಿ ಮಾರ್ಕಿಸ್ ಸ್ಟೋನಿಸ್ ಆಗಲಿ ಶಶಾಂಕ್ ಸಿಂಗ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಪಂಜಾಬ್ ಅವರು 210 ಹೊಡೆದ್ರು ಮ್ಯಾಚ್ನ ಗೆಲ್ಲಕ್ಕಾಗಲಿಲ್ಲ. ಯಾಕೆಂದರೆ ಇವ್ರ ಕಡೆ ಬೌಲಿಂಗ್ ತೀರಾ ವರ್ಸ್ಟ್ ಆಗಿತ್ತು. ಅದರಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ವರ್ಸ್ಟ್ ಆಗಿತ್ತು ಅಂತ ನನಗೇನೋ ಕಾಣಿಸ್ತು. DC ಬೌಲಿಂಗ್ ಕಡೆ ನೋಡೋದಾದರೆ ಪವರ್ ಪ್ಲೇಲೇ ಆಲ್ಮೋಸ್ಟ್ 1 ವಿಕೆಟ್ನ ತೆಗ್ದಿದ್ರು. ಪವರ್ ಪ್ಲೇ ಆಗಲಿ ಮಿಡಲ್ ಓವರ್ಗಳಾಗಲಿ ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಗುರು. ಅಷ್ಟೇ ಇಲ್ಲಿ ಮಿಚೆಲ್ ಸ್ಟಾರ್ನರ್ ಅಲ್ಲಿ 2 ಕ್ರೂಷಿಯಲ್ ವಿಕೆಟ್ ಆಗಲಿ ಇಲ್ಲಿ ಮುಖೇಶ್ ಕುಮಾರ್ ಆಗಲಿ 1 ಕ್ರೂಷಿಯಲ್ ವಿಕೆಟ್. ಲುಂಗೆ ಅಂಗಡಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಮೇನು ಇಲ್ಲಿ ಒಟ್ಟಿನಲ್ಲಿ ಮುಖೇಶ್ ಕುಮಾರ್ 1 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು. ಅದೇ ಗೇಮ್ ಚೇಂಜಿಂಗ್ ಆಯ್ತು ಅಂತ ನನಗೇನೋ ಕಾಣಿಸ್ತು ಗುರು. ಒಟ್ಟಿನಲ್ಲಿ ಪಂಜಾಬ್ ಅವರು ಇಷ್ಟು ಚೆನ್ನಾಗಿ ಬ್ಯಾಟಿಂಗ್ ವರ್ಸ್ಟಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. DC ಬೌಲಿಂಗು ತುಂಬ ಚೆನ್ನಾಗಿತ್ತು ಗುರು. ಯಾಕೆಂದರೆ DC ಬೌಲಿಂಗ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಲುಂಗೆ ಅಂಗಡಿ ಆಗಲಿ ಮುಖೇಶ್ ಕುಮಾರ್ ಆಗಲಿ ಇವರಿಬ್ಬರು ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋದು ಅಲ್ಲಿ ಅಂತ ನನಗೇನೋ ಕಾಣಿಸ್ತು. ಒಟ್ಟಿನಲ್ಲಿ DC ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಓವರ್ ಮಾಡಿದ್ರು ಗುರು. ಅದರಿಂದನೇ ಗೆಲ್ಲಕ್ಕೆ DCಗೆ ಒಂಚೂರು ಅಡ್ವಾಂಟೇಜ್ ಆಯಿತು ಅಂತ ನನಗೇನೋ ಕಾಣಿಸ್ತು. ಒಟ್ಟಿನಲ್ಲಿ 210 5 ವಿಕೆಟ್ ಕಳ್ಕೊಂಡು ನಾನೇನೋ 220 240 ಹೊಡಿತಾರೆ ಅಂದ್ಕೊಂಡಿದ್ದೆ ಪಂಜಾಬ್ ಅವರು. ಯಾವಾಗ 210 ಹೊಡೆದ್ರು ಪಂಜಾಬ್ ಅವರು ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತು ಗುರು. ಒಟ್ಟಿನಲ್ಲಿ SRH ವರ್ಸಸ್ GT ಹೆಡ್ ಸ್ಟಾರ್ಟ್ ನೋಡೋದಾದರೆ ಇಲ್ಲಿ 7 ಮ್ಯಾಚಲ್ಲಿ GT ಅವರು ಎಷ್ಟು ಮ್ಯಾಚ್ ಅಪ್ಪ ಗೆದ್ದವ್ರೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಗೆದ್ದವ್ರೆ SRH ಅವರು ಅಂತ ಇದು ಕಾಣ್ತಿದೆ ಗುರು. ಒಟ್ಟಲ್ಲಿ 7 ಮ್ಯಾಚಲ್ಲಿ 5 ಮ್ಯಾಚ್ GT ಗೆದ್ದಿದ್ರೆ SRH 1 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ನೋ ರಿಸಲ್ಟ್ ಆಗಿದೆ. ಲೋ ಸ್ಕೋರ್ ವಿಚಾರದಲ್ಲಿ 152 ಹೊಡೆದಿದ್ರೆ GT ಅವರು ಲೋ ಸ್ಕೋರ್ ವಿಚಾರದಲ್ಲಿ 153 ಹೊಡೆದವ್ರೆ. ಹೈ ಸ್ಕೋರ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ 200 ರನ್ನ ಇಬ್ರು ಹೊಡೆದವ್ರೆ. ಒಟ್ಟಿನಲ್ಲಿ ಹೆಡ್ ಸ್ಟಾರ್ಟ್ ನೋಡಿದಾಗ GT ಅವರು ಎದ್ದು ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಈಗಿರೋ GT ಟೀಮ್ ಬೇರೆ, SRH ಈಗಿರೋ ಟೀಮ್ ಬೇರೆ. ಒಟ್ಟಿನಲ್ಲಿ SRH ವರ್ಸಸ್ GT ಅಂದಾಗ GT ಮ್ಯಾಚ್ನ ಬರ್ತಿದ್ರೆ SRH ಅವರು ಮ್ಯಾಚ್ನ ಬರ್ತಿದ್ರೆ. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ಇಬ್ಬರು ಅವರೇ. ಒಟ್ಟಿನಲ್ಲಿ ಇದು ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಈ ಮ್ಯಾಚ್ನ ಯಾರು ಗೆಲ್ತಾರೆ ಅಂದರೆ GT ಕೊನೆಯವ್ರಿಗೆ ಬಿಟ್ಕೊಡೋದಿಲ್ಲ ಅಂತ ಇದು ಕಾಣ್ತಿದೆ. ಆದರೂ SRH ಈ ಮ್ಯಾಚ್ನ ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಡೌಟು. ಒಟ್ಟಿನಲ್ಲಿ ಹೆಡ್ ಸ್ಟಾರ್ಟ್ ನೋಡೋದಾಗಲಿ ಒಟ್ಟಿನಲ್ಲಿ ಪೇಪರ್ ವಿಚಾರದಲ್ಲಾಗಲಿ ಥಿಯರಿ ವಿಚಾರದಲ್ಲಾಗಲಿ GT ಅವರು ಎದ್ದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ SRH ವರ್ಸಸ್ GT ಈ ಮ್ಯಾಚನ್ನು ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಗುಜರಾತ್ ವರ್ಸಸ್ ಹೈದರಾಬಾದಲ್ಲಿ ಗುಜರಾತದ ಹೋಮ್ ಗ್ರೌಂಡಲ್ಲಿ ಗುಜರಾತ್ ಅವರು ಈ ಮ್ಯಾಚ್ನ ಗೆಲ್ತಾರೆ. ಹೈ ಸ್ಕೋರ್ ಮ್ಯಾಚ್ ಎದ್ದು ಕಾಣ್ತಿದೆ. ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ. ಟಾಸ್ ಯಾರು ಗೆಲ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ SRH ಅವರು ಕೊನೆಯವ್ರಿಗೂ ಬಿಟ್ಕೊಡೋದಿಲ್ಲ ಅಂತ ನನಗೇನೋ ಕಾಣ್ತಿದೆ. ಯಾಕೆಂದರೆ ಇವ್ರದ್ದು ಬ್ಯಾಟಿಂಗ್ ಡೆಪ್ತು ತುಂಬ ಚೆನ್ನಾಗಿದೆ. ಬೌಲಿಂಗ್ ಡೆಪ್ತು ಒಂಚೂರು ಕಷ್ಟ ಕಾಣ್ತಿದೆ. ಒಟ್ಟಿನಲ್ಲಿ GT ಬೌಲಿಂಗ್ ವಿಚಾರದಲ್ಲಾಗಲಿ ಬ್ಯಾಟಿಂಗ್ ವಿಚಾರದಲ್ಲಾಗಲಿ ಆಲ್ರೌಂಡರ್ ವಿಚಾರದಲ್ಲಾಗಲಿ ಮತ್ತು ಕ್ಯಾಚಿಂಗ್ ಫೀಲ್ಡಿಂಗ್ ವಿಚಾರದಲ್ಲಾಗಲಿ GT ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. GT ವರ್ಸಸ್ SRH ಅವರಲ್ಲಿ SRH ಅವರು ಈ ಮ್ಯಾಚ್ನ ಗೆಲ್ಲೋದಿಲ್ಲ ಗುರು. GT ಅವರು ಈ ಮ್ಯಾಚ್ನ ಗೆಲ್ತಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡು. ಒಟ್ಟಿನಲ್ಲಿ ಟೇಬಲ್ 2 ಅಲ್ಲಿ ಹೋಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಈಗ ಟೇಬಲ್ 3 GT ಅವರು ಇದ್ದಾರೆ. ಟೇಬಲ್ 2 ಅಲ್ಲಿ SRH ಅವರು ಎದ್ದು ಕಾಣ್ತಿದ್ದಾರೆ. GT ವರ್ಸಸ್ SRH ಅಲ್ಲಿ GT ಅವರು ಈ ಮ್ಯಾಚ್ನ ಗೆಲ್ತಾರೆ ಗುರು. ಒಟ್ಟಿನಲ್ಲಿ ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು DC GT ವರ್ಸಸ್ SRH. GT ಆದ ಗುಜರಾತ್ ಆದ ಹೋಮ್ ಗ್ರೌಂಡಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಗುರು ಸಿಕ್ಕಾಬಿಡೆ ಬ್ಯಾಟಿಂಗ್ ಡೆಪ್ತ್ GT ಕಡೆ ಎದ್ದು ಕಾಣ್ತಿದೆ ಗುರು. ಯಾಕೆಂದರೆ ಈಗ ಆಡಿರೋ ಮ್ಯಾಚ್ಗಳಲ್ಲಿ ಟೇಬಲ್ ಬ್ಯಾಟ್ಸ್ ಕಡೆ ನೋಡೋದಾದರೆ ಸಿಕ್ಕಾಪಟ್ಟೆ ನೋಡಿ ಇಲ್ಲಿ ಗೇಮ್ ಚೇಂಜಸ್ ಮಾಡಿದೆ GT ಅವರು ಅಂತ ನನಗೇನೋ ಕಾಣಿಸ್ತು. GT ಎಷ್ಟು ಮ್ಯಾಚ್ ಅಪ್ ಆಗಿದ್ದವ್ರು ಅಂದರೆ ಟೇಬಲ್ ಪಾಯಿಂಟ್ಸಲ್ಲಿ ಇಲ್ಲಿ
ಜಿ ಟಿ 11 ಮ್ಯಾಚಲ್ಲಿ ಗೆದ್ದು 7 ಮ್ಯಾಚ್ ಗೆದ್ದರೆ ಎಸ್ ಆರ್ ಎಚ್ ಅವರು 11 ಮ್ಯಾಚಲ್ಲಿ ಸೇಮ್ ಮ್ಯಾಚ್ನ ಗೆದ್ದವ್ರೆ. ಆದರೆ ರನ್ ರೇಟ್ ವಿಚಾರದಲ್ಲಿ ಎಸ್ ಆರ್ ಎಚ್ ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಳ್ಳೆ ಜಿ ಟಿ ಎಲ್ಲೋ ಇದು ಟೀಮು ಸಿಕ್ಕಾಪಟ್ಟೆ ಟೇಬಲ್ ಕೆಳಗಡೆ ಈ ಟೀಮು ಸಿಕ್ಕಾಪಟ್ಟೆ 3ನೇ ಸ್ಥಾನದಲ್ಲಿ ಅವರೇ, ಆದರೆ ಕ್ರೆಡಿಟ್ ಕೊಡಲೇಬೇಕು. ಈ ಸೀಸನ್ನು ಜಿ ಟಿಗೆ ತುಂಬ ಚೆನ್ನಾಗಿ ಗೇಮ್ನ ಆಡೋರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಜಿ ಟಿ ವರ್ಸಸ್ ಎಸ್ ಆರ್ ಎಚ್ ಅಂದಾಗ ಎಸ್ ಆರ್ ಎಚ್ ಅವರು ಕೊನೆಯವರೆಗೂ ಬಿಟ್ಕೊಡೋದಿಲ್ಲ ಅಂತ ಕಾಣ್ತಿದೆ. ಏಕೆಂದರೆ ಜಿ ಟಿ ಅವರು ಏನೇ ಇರಲಿ ಈ ಮ್ಯಾಚ್ನ ಗೆಲ್ತಾರಾದರೆ ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದರೆ ಈ ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಎಸ್ ಆರ್ ಎಚ್ ವರ್ಸಸ್ ಅಭಿಷೇಕ್ ಶರ್ಮಾ ಆಗಲಿ ಇಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಈ ಕಡೆ ಶುಭ್ಮನ್ ಗಿಲ್ ಹೋದ ಮ್ಯಾಚು ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ನ ತಗೊಂಡೋಗಿ ಮ್ಯಾಚ್ನ ಗೆಲ್ಸೋಕ್ಕೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆದರು ಅಂತ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಯಾರು ಹೊಡಿತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಲೋ ಸ್ಕೋರ್ ಆದರೆ ಏನು ಆಶ್ಚರ್ಯ ಪಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಏನೂ ಇಲ್ಲ. ಒಟ್ಟಾರೆ ಫಸ್ಟ್ ಬ್ಯಾಟಿಂಗ್ ಆಡೋರು ಈಗ ಬರ್ತಿರೋ ಟ್ರೆಂಡ್ ನೋಡೋದಾದರೆ ಮೊದಲು ಯಾರು ಬ್ಯಾಟಿಂಗ್ ಆಡ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಆದರೆ ಈಗ ಯಾರು ಮ್ಯಾಚು ಸಿಕ್ಕಾಪಟ್ಟೆ ಮಿನಿಮಮ್ 250 ಹೊಡೆದ್ರೂ ಈಗ ಮ್ಯಾಚು ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಮತ್ತು ಬೌಲಿಂಗ್ ಫ್ರೆಂಡ್ಲಿ 2 50-50 ಇದೆ. ಒಟ್ಟಿನಲ್ಲಿ ಮೇನು ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು ಅಂತ ನನಗೇನೋ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಜಿ ಟಿ ಟೀಮಲ್ಲಿ ಶುಭ್ಮನ್ ಗಿಲ್ ಇರ್ತಾರೆ, ಮತ್ತು ಮೇನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರು ಯಾರು ಕುಮಾರ್ ಯೂಸ್ ಮಾಡ್ಕೋಬೋದು. ಮೇನು ಸಾಯಿ ಸುದರ್ಶನ್ ಆಡ್ಬೋದು, ಜಾಸ್ ಪಟ್ರೋಲು, ವಾಷಿಂಗ್ಟನ್ ಸುಂದರು ಮತ್ತು ಫಿಲಿಪ್ಸ್ ಆಟ ಆಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಮೇನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ರಾಹುಲ್ ತೆವಾಟಿನ ಯೂಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಗೇಮ್ ಚೇಂಜಸ್ ಮಾಡೋದು ನನ್ನ ಪ್ರಕಾರ ರಶೀದ್ ಖಾನ್ ಮತ್ತು ಇಲ್ಲಿ ಮೊಹಮ್ಮದ್ ಸಿರಾಜ್ ಒಂದೊಳ್ಳೆ ಬೌಲಿಂಗ್ ಅಟ್ಯಾಕ್ ಕಾಣ್ತಿದೆ. ಲುಂಗಿ ಅಂಗಿಡಿನೂ ಅಷ್ಟೇ, ಮೊಹಮ್ಮದ್ ಸಿರಾಜು ಮತ್ತು ಲುಂಗಿ ಅಂಗಿಡಿ ರಬಾಡ ಮತ್ತು ಲುಂಗಿ ಅಂಗಿಡಿ ಇವರಿಬ್ಬರು ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಪವರ್ ಪ್ಲೇಲಾಗಲಿ ಒಟ್ಟಿನಲ್ಲಿ ಮಿಡಲ್ ಓವರ್ಗಳಾಗಲಿ ಲಾಸ್ಟ್ ಓವರಲ್ಲಿ ಪ್ರಸಿದ್ಧ ಕೃಷ್ಣ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ. ಇವರು ಒಟ್ಟಲ್ಲಿ ಜಿ ಟಿ ಟೀಮು ಒಟ್ಟಲ್ಲಿ ಓಪನಿಂಗ್ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಗಲಿಲ್ಲ ಅಂದರೂ ಮಿಡಲ್ ಆರ್ಡರ್ಗಳಲ್ಲಿ ತುಂಬ ಚೆನ್ನಾಗಿ ಇದು ಕಾಣ್ತಿದ್ದಾರೆ ಜಿ ಟಿ ಅವರು ಅಂತ. ಬೌಲಿಂಗ್ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಕಡಕ್ ಕಾಣ್ತಿದ್ದಾರೆ. ಅಶೋಕ್ ಶರ್ಮಾ ಆಗಲಿ, ರಶೀದ್ ಖಾನ್ ಆಗಲಿ, ಮತ್ತು ರಬಾಡ ಆಗಲಿ, ಪ್ರಸಿದ್ಧ ಕೃಷ್ಣ ಆಗಲಿ, ಮೊಹಮ್ಮದ್ ಸಿರಾಜ್ ಆಗಲಿ ತುಂಬ ಚೆನ್ನಾಗಿ ಬೌಲಿಂಗ್ ವಿಚಾರ ಜಿ ಟಿ ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ, ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಹೋದ ಮ್ಯಾಚು ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ಆಡಿದ್ರು ಗುರು, ಅದರಿಂದನೇ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಮತ್ತು ಬೌಲಿಂಗು ಇವ್ರದ್ದು ಸಿಕ್ಕಾಪಟ್ಟೆ ಕ್ಲಿಕ್ ಆಯಿತು, ಅದರಿಂದನೇ ಮ್ಯಾಚ್ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು ಗುರು. ಒಟ್ಟಿನಲ್ಲಿ ಎಸ್ ಆರ್ ಎಸ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಎಸ್ ಆರ್ ಎಸ್ ಟೀಮಲ್ಲಿ ನೋಡೋದಾದ್ರೆ ಟೀಮಲ್ಲಿ ನನ್ನ ಪ್ರಕಾರ ಇಲ್ಲಿ ಟೀಮ್ ಚೇಂಜಸ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಕಾಣ್ತಿದೆ. ಯಾಕೆಂದರೆ ಎಸ್ ಆರ್ ಎಸ್ ಟೀಮಲ್ಲಿ ನೋಡೋದಾದರೆ ಟ್ರಾವಿಸ್ ಹೆಡ್ ಇರ್ತಾರೆ, ಅಭಿಷೇಕ್ ಶರ್ಮಾ ಇರ್ತಾರೆ, ಮತ್ತು ಇಶಾನ್ ಕಿಶನ್ ಇರ್ತಾರೆ, ಕ್ಲಾಸನ್ ಇರ್ತಾರೆ, ಮತ್ತು ಇಲ್ಲಿ ಅನಿಲ್ ಶರ್ಮಾ ಇರ್ತಾರೆ, ಮತ್ತು ನಿಖಿಲ್ ಕುಮಾರ್ ರೆಡ್ಡಿ ಇರ್ತಾರೆ, ಅಶ್ವಥ್ ದುಬೆ ಇರ್ತಾರೆ, ಮತ್ತು ಶಿವಮ್ ಕುಮಾರ್ ಇರ್ತಾರೆ, ಅಕ್ಷಯ್ ಪಟೇಲ್ ಇರ್ತಾರೆ, ಜಯದೇವ್ ಉಡಲ್ಕಟ್ ಇರ್ತಾರೆ. ಮೇನು ಇಲ್ಲಿ ನನ್ನ ಪ್ರಕಾರ ಒಟ್ಟಿನಲ್ಲಿ ಎಸ್ ಆರ್ ಎಚ್ ಅವರು ಓಪನಿಂಗು ಕ್ಲಿಕ್ ಆಗೇ ಆಗುತ್ತೆ. ಹೆಂಗೆ ಆದರೆ ಇವರಿಬ್ಬರು 30 ಹೊಡಿತಾರೆ ಗುರು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಒಂದೊಳ್ಳೆ ಹೋದ ಮ್ಯಾಚಲ್ಲಂತೂ ಇವರು ಸಿಕ್ಕಾಪಟ್ಟೆ ರನ್ ಹೊಡೆದ್ರು, ಮತ್ತು ಕ್ಲಾಸನ್ನು ಇವರಿಬ್ಬರು ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಕಷ್ಟ ಗುರು ಮುರಿಯೋದು. ಇಶಾನ್ ಕಿಶನ್ ಆಗಲಿ, ಕ್ಲಾಸನ್ ಆಗಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಕ್ಲಿಕ್ ಆಗಿದ್ರೆ ಎಸ್ ಆರ್ ಎಚ್ ನೆಕ್ಸ್ಟ್ ಲೆವೆಲ್ ಕಾಣ್ತಾರೆ. ಮತ್ತು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇವರಿಬ್ಬರಲ್ಲಿ ಒಬ್ರು ಔಟ್ ಮಾಡಿದ್ರು ಕಷ್ಟ, ಇಬ್ಬರೂ ಔಟ್ ಮಾಡಲೇಬೇಕು. ಇವರಿಬ್ಬರು 4 ಚಂದಲ್ಲಿ ಅಭಿಷೇಕ್ ಶರ್ಮಾ ಆಗಲಿ, ಕ್ಲಾಸನ್ ಆಗಲಿ, ಇಶಾನ್ ಕಿಶನ್ ಆಗಲಿ, ಮತ್ತು ಟ್ರಾವಿಸ್ ಹೆಡ್ ಆಗಲಿ ಇವರಿಬ್ಬರಲ್ಲಿ 4 ಜನನ ವಿಕೆಟ್ ಔಟ್ ಮಾಡಿದ್ರೆ ಜಿ ಟಿ ಅವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದು ಕಾಣ್ತಾರೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಜಿ ಟಿ ಅವರು ಸ್ಟ್ರಗಲ್ ಪಡ್ತಾರೆ ಅಂತ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಎಸ್ ಆರ್ ಎಚ್ ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಗುರು. ಎಸ್ ಆರ್ ಎಚ್ ವರ್ಸಸ್ ಜಿ ಟಿ ಹೆಡ್ ಸ್ಟಾರ್ಟ್ ನೋಡೋದಾದರೆ ಇಲ್ಲಿ 7 ಮ್ಯಾಚಲ್ಲಿ ಜಿ ಟಿ ಅವರು ಎಷ್ಟು ಮ್ಯಾಚ್ ಅಪ್ ಗೆದ್ದವ್ರೆ ಅಂದರೆ ಇಲ್ಲಿ
ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಗೆದ್ದೋರೆ SRH ಅವರು ಅಂತ ಇದು ಕಾಣ್ತಿದೆ ಗುರು. ಒಟ್ಟಲ್ಲಿ 5 ಮ್ಯಾಚಲ್ಲಿ 7 ಮ್ಯಾಚಲ್ಲಿ 5 ಮ್ಯಾಚ್ GT ಗೆದ್ದಿದ್ರೆ SRH 1 ಮ್ಯಾಚ್ನ ಗೆದ್ದೋರೆ. ಒಟ್ಟಿನಲ್ಲಿ 1 ರಿಸಲ್ಟ್ ಆಗಿದೆ. ಲೋ ಸ್ಕೋರ್ ವಿಚಾರದಲ್ಲಿ 152 ಹೊಡೆದಿದ್ರೆ GT ಅವರು ಲೋ ಸ್ಕೋರ್ ವಿಚಾರದಲ್ಲಿ 153 ಹೊಡೆದವ್ರೆ. ಹೈ ಸ್ಕೋರ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ 200 ರನ್ ಇಬ್ರು ಹೊಡೆದವ್ರೆ. ಒಟ್ಟಿನಲ್ಲಿ ಹೆಡ್ ಸ್ಟಾರ್ಟ್ ನೋಡಿದಾಗ GT ಅವರು ಎದ್ದು ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಈಗಿರೋ GT ಟೀಮ್ ಬೇರೆ, SRH ಈಗಿರೋ ಟೀಮ್ ಬೇರೆ. ಒಟ್ಟಿನಲ್ಲಿ SRH ವರ್ಸಸ್ GT ಅಂದಾಗ GT ಮ್ಯಾಚ್ನ ಗೆದ್ಕೊ ಬರ್ತಿದ್ರೆ, SRH ಅವರು ಮ್ಯಾಚ್ನ ಗೆದ್ಕೊ ಬರ್ತಿದ್ರೆ. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ಇಬ್ರು ಅವರೇ. ಒಟ್ಟಿನಲ್ಲಿ ಇದು ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಈ ಮ್ಯಾಚ್ನ ಯಾರು ಗೆಲ್ತಾರೆ ಅಂದರೆ GT ಕೊನೆಯವ್ರಿಗೆ ಬಿಟ್ಕೊಡೋದಿಲ್ಲ ಅಂತ ಇದಕ್ಕೆ ಕಾಣ್ತಿದೆ. ಆದರೂ SRH ಈ ಮ್ಯಾಚ್ನ ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಡೌಟು. ಒಟ್ಟಿನಲ್ಲಿ ಹೆಡ್ ಸ್ಟಾರ್ಟ್ ನೋಡೋದಾಗಲಿ, ಒಟ್ಟಿನಲ್ಲಿ ಪೇಪರ್ ವಿಚಾರದಲ್ಲಾಗಲಿ, ಥಿಯರಿ ವಿಚಾರದಲ್ಲಾಗಲಿ GT ಅವರು ಎದ್ದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ SRH ವಿಚಾರ GT ಈ ಮ್ಯಾಚನ್ನು ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಗುಜರಾತ್ ವರ್ಸಸ್ ಹೈದರಾಬಾದಲ್ಲಿ ಗುಜರಾತದ ಹೋಮ್ ಗ್ರೌಂಡಲ್ಲಿ ಗುಜರಾತ್ ಅವರು ಈ ಮ್ಯಾಚ್ನ ಗೆಲ್ತಾರೆ. ಹೈ ಸ್ಕೋರ್ ಮ್ಯಾಚ್ ಎದ್ದು ಕಾಣ್ತಿದೆ. ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ. ಟಾಸ್ ಯಾರು ಗೆಲ್ತಾರೆ ಅವ್ರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ SRH ಅವರು ಕೊನೆಯವರೆಗೂ ಬಿಟ್ಕೊಡೋದಿಲ್ಲ ಅಂತ ನನಗೇನೋ ಕಾಣ್ತಿದೆ. ಯಾಕೆಂದರೆ ಇವ್ರದ್ದು ಬ್ಯಾಟಿಂಗ್ ಡೆಪ್ತು ತುಂಬ ಚೆನ್ನಾಗಿದೆ. ಬೌಲಿಂಗ್ ಡೆಪ್ತು ಒಂಚೂರು ಕಷ್ಟ ಕಾಣ್ತಿದೆ. ಒಟ್ಟಿನಲ್ಲಿ GT ಬೌಲಿಂಗ್ ವಿಚಾರದಲ್ಲಾಗಲಿ, ಬ್ಯಾಟಿಂಗ್ ವಿಚಾರದಲ್ಲಾಗಲಿ, ಆಲ್ರೌಂಡರ್ ವಿಚಾರದಲ್ಲಾಗಲಿ ಮತ್ತು ಕ್ಯಾಚಿಂಗ್ ಫೀಲ್ಡಿಂಗ್ ವಿಚಾರದಲ್ಲಾಗಲಿ GT ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. GT ವರ್ಸಸ್ SRH ಅವರಲ್ಲಿ SRH ಅವರು ಈ ಮ್ಯಾಚ್ನ ಗೆಲ್ಲೋದಿಲ್ಲ ಗುರು. GT ಅವರು ಈ ಮ್ಯಾಚ್ನ ಗೆಲ್ತಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡು. ಒಟ್ಟಿನಲ್ಲಿ ಟೇಬಲ್ 2 ಅಲ್ಲಿ ಹೋಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಈಗ ಟೇಬಲ್ 3 GT ಅವರು ಇದ್ದಾರೆ. ಟೇಬಲ್ 2 ಅಲ್ಲಿ SRH ಅವರು ಎದ್ದು ಕಾಣ್ತಿದ್ದಾರೆ. GT ವರ್ಸಸ್ SRH ಅಲ್ಲಿ GT ಅವರು ಈ ಮ್ಯಾಚ್ನ ಗೆಲ್ತಾರೆ ಗುರು. ಒಟ್ಟಿನಲ್ಲಿ ಈ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GT ವರ್ಸಸ್ SRH ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲಲ್ಲಿ ಬೇಗ ವಿಡಿಯೋ ಬರಬೇಕಂದ್ರೆ ಬೇಗ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಗುರು. ಬೇಗ ನಿಮಗೆ ವಿಡಿಯೋ ಬರುತ್ತೆ. ಸಿಗುವ ಮುಂದಿನ ವಿಡಿಯೋದಲ್ಲಿ ಗುರು. ಒಟ್ಟಿನಲ್ಲಿ GT ವರ್ಸಸ್ SRH ಅಲ್ಲಿ GT ಅವರು ಈ ಮ್ಯಾಚ್ನ ಗೆಲ್ತಾರೆ. ಆದರೆ SRH ಅವರು ಕೊನೆಯವರೆಗೂ ಡಾಮಿನೇಟ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ